ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ತುಂಬ ದಿನ ಆದಮೇಲೆ ವ್ಲಾಗ್ನ ಸ್ಟಾರ್ಟ್ ಮಾಡ್ತಿದ್ದೀನಿ. ಹಾಗೆ ಸಮ್ಮರ್ ಅಲ್ವಾ, ಅದಕ್ಕೆ ಸಿಕ್ಕಾಪಟ್ಟೆ ಶೆಕೆ ಆಗ್ತಿತ್ತು. ತಲಕಾಡಿಗೆ ಹೋಗೋಣ ಅಂತ ರೆಡಿ ಆಗಿರೋದು. ಈಗಷ್ಟೇ ತಿಂಡಿ ಮಾಡಿಕೊಂಡು ರೆಡಿ ಆಗಿದ್ದೀನಿ. ಕಾಲು ಸ್ವಲ್ಪ ಡ್ಯಾಮೇಜ್ ಆಗಿಬಿಡೈತೆ, ಸ್ವಲ್ಪ ಅಷ್ಟೇ ಡ್ಯಾಮೇಜ್ ಆಗಿರೋದು, ಅದಕ್ಕೆ ಡ್ರೆಸ್ಸಿಂಗ್ ಮಾಡಿಸಿದ್ದೀನಿ. ಹಾಗೆ ಈಗ ನನ್ನ ಫ್ರೆಂಡ್ ಬರ್ತೀನಿ ಅಂತ ಹೇಳೋಳೆ, ಹೋಗಿ ನನ್ನ ಫ್ರೆಂಡ್ನ ಕರ್ಕೊಂಡು ಹೋಗ್ಬೇಕು. ಹಾಗೆ ನಮ್ಮ ಆಫೀಸವ್ರು ಕೂಡ ಬರ್ತೀನಿ ಅಂತ ಹೇಳಿದ್ದಾರೆ. ಬಂದರೆ ಅವ್ರನ್ನೂ ಕರ್ಕೊಂಡು ಹೋಗ್ಬೇಕು, ಇಲ್ಲ ಅಂತಂದರೆ ನಾನು ನನ್ನ ಫ್ರೆಂಡ್ ಅಷ್ಟೇ. ಬನ್ನಿ ಹೋಗೋಣ. ನಮ್ಮ ಏರಿಯಾದಲ್ಲಿ ಫಂಕ್ಷನ್ ಮಾಡ್ತಿದ್ರೆ, ಅಂಬೇಡ್ಕರ್ ಜಯಂತಿ ಆಲ್ರೆಡಿ ಮುಗ್ದೋಗಿದೆ, ಆದ್ರೆ ಇವತ್ತು ಮಾಡ್ತಿದಾರೆ. ಅದಕ್ಕೆ ಏರಿಯಾ ಪೂರ್ತಿ ಎಲ್ಲ ಲೈಟಿಂಗ್ಸ್ ಹಾಕಿದ್ದಾರೆ. ಅಲ್ಲಿವರೆಗೂ ಮೇನ್ ರೋಡ್ ಎಂಡ್ ವರೆಗೂ ಹಿಂಗೆ ಹಾಕಿದ್ದಾರೆ. ಡಕ್ಕು ಫುಲ್ ಗ್ರ್ಯಾಂಡ್ ಆಗಿ ಫಂಕ್ಷನ್ ಮಾಡ್ತಿದ್ದಾರೆ. ಹೋಗ್ತಾ ಇದೀವಿ ತಲಕಾಡಿಗೆ. ಅರ್ಧ ರೋಡ್ ಎಮ್ಗೆ ಅಂತ ಸಿಕ್ಕಾಬಿಡ್ತೆ. ಎಮ್ಗೆ ಅಲ್ಲಿ ನೀರೇ ಇಲ್ಲ. ನೀರ್ ಬಂದಾಗ ಅಂತ ಇಲ್ಲಿ ಹೋಗೋದಕ್ಕೆ ಆಗಲ್ಲ, ಅಷ್ಟೊಂದು ನೀರು ತುಂಬ್ಕೊಬಿಟ್ಟಿರುತ್ತೆ. ಅಮೂಲ್ಯ ಗಾಡಿ ಹೊಡ್ಗಾಡಿ ಎಲ್ಲಿ ಹೋದ್ರೆ ನಾನು ಒಂಚೂರು ಓಡಿಸ್ಬೇಕು, ಇಲ್ದ ಹೋದ್ರೆ ಸಮಾಧಾನ ಆಗಲ್ಲ. ಅವಳು ಓಡಿಸ್ಲೇಬೇಕು ಗಾಡಿನ. ನಮ್ಮ ಜೊತೆಗೆ ನಮ್ಮ ಆಫೀಸ್ ಅವರು ಬರ್ತಿದ್ದಾರೆ, ಹಿಂದೆ ಬರ್ಸೋರು ಕಾಣಿಸ್ತಿಲ್ಲ. ಗೈಸ್, ತಲಕಾಡಿಗೆ ಫೈನಲಿ ಬಂದ್ವಿ. ಇವಾಗ ಸ್ಟ್ರೈಟ್ ಅಲ್ಲಿ ಹೋದ್ರೆ ಅಲ್ಲಿ ಮರಳುಗುಡ್ಡ ಐತೆ, ಅಲ್ಲಿಂದ ಮರಳುಗುಡ್ಡ ಹತ್ಕೊಂಡು ಮೇಲೆ ಹೋಗ್ಬೇಕು. ಅದು ಬಿಟ್ರೆ ಇಲ್ಲೊಂದು ದೇವಸ್ಥಾನ ಐತೆ. ಗೈಸ್, ತಲಕಾಡಿಗೆ ಬಂದಮೇಲೆ ಫಸ್ಟ್ ದೇವಸ್ಥಾನನೇ ವೈದ್ಯನಾಥೇಶ್ವರ ದೇವಸ್ಥಾನ ಸಿಗೋದು. ಒಳಗಡೆ ಹೋಗಿ ದೇವ್ರ ದರ್ಶನ ಮಾಡ್ಕೊಂಡು ಹೊರಗಡೆ ಬಂದೆ. ಒಂದೊಂದು ಪ್ರದಕ್ಷಿಣೆ ಹಾಕ್ಕೊಂಡು ಹೋಗ್ತಿದ್ದೀನಿ. ತುಂಬ ಚೆನ್ನಾಗಿದೆ. ಹೊರಗಡೆ ಎಲ್ಲ ಸುತ್ತ ಕಂಬಗಳು, ತಂಪಾಗ್ತೈತಿ. ಇಲ್ಲಿಂದ ನಡ್ಕೊಂಡು ಹೋಗೋಕ್ಕೆ ನನಗಂತ ಹೆಂಗೆ ಹೋಗ್ಬೇಕಂತಲೇ ಗೊತ್ತಾಗ್ತಿಲ್ಲ. ಇಲ್ಲೊಂದು ದೇವಸ್ಥಾನ ಐತೆ ಅಂತ ಹೇಳಿದ್ರು ಒಳಗಡೆ, ಎಲ್ಲಿ ಅಂತಲೇ ಗೊತ್ತಾಗ್ತಿಲ್ಲ. ಯಾರೂ ಬಂದಿಲ್ಲ, ನಾನು ಒಬ್ಬಳೇ ಒಳಗಡೆ ಬಂದಿದ್ದು. ಅವರೆಲ್ಲ ಈಚೆ ನಿಂತಿದ್ದಾರೆ. ಇವಾಗ ಅಲ್ಲಿಂದ ಹೋದ್ಮೇಲೆ ಮರಳುಗುಡ್ಡನ ಹತ್ಕೊಂಡು ಹೋಗಬೇಕು. ಮಳೆ ಮೇಲೆ ನಡ್ಕೊಂಡು ಸಿಕ್ಕಾಪಟ್ಟೆ ಬಿಸಿಲು. ಗೈಸ್, ನಡೆಯೋಕ್ಕೆ ಆಗ್ತಿಲ್ಲ, ಕಾಲೆಲ್ಲ ಸುಟ್ಟೋಗ್ತೈತೆ. ಮೊದಲೇ ನನಗೆ ಕಾಲು ಸ್ವಲ್ಪ ಗಾಯ ಆಗಿಬಿಡೈತೆ. ಅದಕ್ಕೆ ಅಲ್ಲಿದ್ದ ಹಚ್ಚಕ್ರು ನೆರಳಲ್ಲಿ ನಡ್ಕೊಂಡು ಹೋಗಿ ಅಂತ ಹೇಳಿದ್ರು. ಅದಕ್ಕೆ ಹಿಂಗಿಂದ ನಡ್ಕೊಂಡು ಹೋಗ್ತಿದ್ದೆ. ಹಿಂಗೆ ಮುಗಿಸ್ಕೊಂಡು ಈಚೆ ಬಂದೆ. ದೇವ್ರ ದರ್ಶನ ಮಾಡ್ಕೊಂಡು ಹೊರಗಡೆ ಬಂದೆ. ಅಲ್ಲಿ ಫೋಟೋ ವಿಡಿಯೋ ಕ್ಯಾಪ್ಚರ್ ಮಾಡೋಂಗಿಲ್ಲ, ಅದಕ್ಕೆ ನಾನೇನು ಮಾಡಿಲ್ಲ. ಮಾಡಿ ಅಂದರೆ ನನ್ನ ಫೋನ್ ಕಿತ್ಕೊಬಿಟ್ರೆ ಏನು ಮಾಡಲಿ ನಾವು. ಗೈಸ್, ಈ ಬಿಸಿಲಲ್ಲಿ ಮರಳುಗುಡ್ಡಲ್ಲಿ ನಡ್ಕೊಂಡು ಹೋಗೋದಕ್ಕಾಗಲ್ಲ ಮರಳಲ್ಲಿ. ಅದಕ್ಕೆ ವಾಪಸ್ ಹೋಗ್ತಿದ್ದೀವಿ, ನೀರಲ್ಲಿ ಆಟಾಡೋಣ ಅಂತ. ಸಿಕ್ಕಾಪಟ್ಟೆ ಬಿಸಿಲು, ನಡೆಯೋಕ್ಕೂ ಆಗ್ತಿಲ್ಲ. ಇಲ್ಲಿ ಬಂದ್ಬಿಟ್ಟಿದ್ದೀವಿ. ಈಗ ಏನೇನೂ ಮಾಡೋಕ್ಕಾಗಲ್ಲ, ಹೋಗ್ಲೇಬೇಕು. ಅಮೂಲ್ ಗಾಡಿ ಎತ್ಕೊಂಡು ಬರೋಕ್ಕೆ ಹೋಗೋಳ, ನನ್ನ ಕಷ್ಟ ನೋಡೋಕ್ಕಾಗ್ದ. ಹಿಂದೆ ಆಟೋ ಐತೆ, ಲಗೇಜ್ ಆಟೋ. ವಿಡಿಯೋ ಮಾಡ್ತಿದ್ದೀನಿ, ನೀಟಾಗಿ ತೆಗಿ. ತೆಗಿಯಕ್ ಬರುದು ಗಾಯ್ಸ್, ತೆಗಿ. ಅವಳು ತೆಗಿಯಕ್ ಆಗ್ತಿಲ್ಲ, ಅವಳು ತೆಗಿಯಕ್ ಬರಲ್ಲ. ಅವಳಿಗೆ ತೂಕ ಗಾಡಿ ಸಣ್ಣ, ಅವಳು ಸರಿಯಾಗಿ ತಿನ್ನಲ್ಲ. ಅದಕ್ಕೆ ನಾನು ಸಣ್ಣ ತೆಗಿತಾಳೆ. ಗೈಸ್, ನನಗೆ ಕಾಲು ನೋವು, ನನಗೆ ಸರಿಯಾಗಿ ನಡೆಯೋಕ್ಕಾಯ್ತಿಲ್ಲ. ಇವರೆಲ್ಲ ಫ್ರೆಂಡ್ಸ್ ಹಿಂಗೆ ನನ್ನ ಬಿಟ್ಬಿಟ್ಟು ಹಿಂಗೆ ಮುಂದೆ ಹೊಂಟೋಯ್ತಾರೆ. ನಾನು ಒಬ್ಬಳೇ ಹಿಂದೆ ನಡ್ಕೊಂಡು ಹೋಗ್ಬೇಕು, ಕುಂಟಿ ಥರ. ದೂರದಿಂದ ನೋಡೋದಕ್ಕೆ ನೀರು ಅಷ್ಟೊಂದೇನು ಕಾಣಿಸ್ತಿರ್ಲಿಲ್ಲ. ಹತ್ರ ಬಂದು ಈ ಕಾಲು ನೋವಲ್ಲಿ ನೀರೊಳಗಡೆ ಇಳಿಲ್ಲ ಬೇಡವೋ, ಆಟಾಡೋಕೆ ಆಗುತ್ತೆ ಅಲ್ವೋ. ಕಾಲು ನೋವು ಜಾಸ್ತಿ ಆಗ್ಬಿಟ್ರೆ ಏನಪ್ಪ ಮಾಡಲಿ ಅಂತ ಯೋಚನೆ ಮಾಡ್ತಿರೋ ಟೈಮಲ್ಲಿ ನನ್ನ ಫ್ರೆಂಡ್ಸ್ ಊರು ಮುಂಚೆ ಆಲ್ರೆಡಿ ಒಳಗಡೆ ನೀರಲ್ಲಿ ಬಂದು ಆಟ ಆಡ್ತಿದ್ರು. ಇನ್ನು ಈ ಬಿಸಿಲಲ್ಲಿ ಮರಳಲ್ಲಿ ಕೂತ್ಕೊಂಡು ನಾನೊಬ್ಳೆ ಏನಪ್ಪ ಮಾಡೋದಂತ ನಾನು ನೀರು ಒಳಗಡೆ ಬಂದರೆ ಏನೋ ಒಂಥರ ಸಿಕ್ಕಾಪಟ್ಟೆ ಖುಷಿ ಆಗೋಯ್ತು. ನೀರು ತುಂಬ ಜಾಸ್ತಿನೂ ಇರಲಿಲ್ಲ, ಕಮ್ಮಿನೂ ಇರಲಿಲ್ಲ. ಆಟಾಡೋದಕ್ಕೆ ಎಷ್ಟು ಬೇಕೋ ಅಷ್ಟಿತ್ತು. ಸಮ್ಮರಲ್ಲಿ ರಜೆ ಟೈಮಲ್ಲಿ ಇಲ್ಲಿಗೆ ತುಂಬ ಜನ ಬರ್ತಾರೆ. ಹಾಗೆ ಫ್ರೆಂಡ್ಸ್ ಫ್ಯಾಮಿಲಿ ಜೊತೆ ಎಲ್ಲಾದರೂ ಟ್ರಿಪ್ ಹೋಗೋದಂದ್ರೆ ಒಂಥರ ಖುಷಿ ಆಗುತ್ತೆ. ಅದರಲ್ಲೂ ಫ್ರೆಂಡ್ಸ್ ಜೊತೆ ಎಲ್ಲಾದರೂ ಔಟಿಂಗ್ ಬಂದ್ಬಿಟ್ರೆ ಮಾತ್ರ ಕೇಳೋಂಗೆಲ್ಲ ಫುಲ್ ಕೂಳೆ ಮಾಡಿ ಎಂಜಾಯ್ ಮಾಡ್ಕೊಂಡು ಹೋಗಿರ್ತೀವಿ. ನೀರಲ್ಲಿ ನೀರ್ ನಾಯಿಗಳ ತರ ಆಟ ಆಡ್ಕೊಂಡು ಫುಲ್ ಎಂಜಾಯ್ ಮಾಡ್ಕೊಂಡು ಫೋಟೋಸ್ ವಿಡಿಯೋಸ್ ಕ್ಲಿಕ್ ಮಾಡ್ಕೊಂಡು ಅಲ್ಲಿಂದ ಹೊರಗಡೆ ಬಂದ್ವಿ. ಇವಾಗ ತಾನೇ ತಲಕಾಡಲ್ಲಿ ಆಟ ಆಡ್ಕೊಂಡು ನೀರಲ್ಲಿ ಜಸ್ಟ್ ಮನೆಗೆ ಬಂದೆ. ಇವಾಗ ಮತ್ತೆ ಸ್ನಾನ ಮಾಡಿ ಡ್ರೆಸ್ ಚೇಂಜ್ ಮಾಡಬೇಕು, ಫ್ರೆಶ್ ಅಪ್ ಹೋಗ್ಬೇಕು. ಬಟ್ಟೆ ಎಲ್ಲ ಒಣಗೋಗೈತೆ ಅಲ್ಲಿಂದ ಬಂದು. ಗೈಸ್, ಈಗಷ್ಟೇ ಫ್ರೆಶ್ ಅಪ್ ಆಗಿ ಬಂದೆ. ನಮ್ಮ ಏರಿಯಾದಲ್ಲಿ ಅಂಬೇಡ್ಕರ್ ಜಯಂತಿನ ತುಂಬ ಗ್ರ್ಯಾಂಡಾಗಿ ಮಾಡ್ತಿದ್ದಾರೆ. ಅದನ್ನ ನೋಡೋದಕ್ಕೆ ಹೋಗೋಣ ಅಂತ ಹೋಗ್ತಿದ್ದೀನಿ. ಬನ್ನಿ ಹೋಗೋಣ. ನಮ್ಮ ಆಂಟಿ ಮನೆ ಹತ್ರ ನಿಂತ್ಕೊಂಡು ಅಂಬೇಡ್ಕರ್ ಮೆರವಣಿಗೆ ಬರೋದನ್ನ ನೋಡೋಣ ಅಂತ ವೆಯ್ಟ್ ಮಾಡ್ಕೊಂಡು ನಿಂತಿದ್ದ. ಫೈನಲಿ ಅದು ಕೂಡ ಬಂತು. ಹಾಗೆ ನಮ್ಮ ಏರಿಯಾದಲ್ಲಿ ಏನಾದರೂ ಫಂಕ್ಷನ್ ಮಾಡೋದು ಇಷ್ಟೊಂದು ಜನ ಸೇರ್ತಾರೆ ಅಂತ ನಿಜವಾಗ್ಲೂ ಗೊತ್ತಿರಲಿಲ್ಲ, ಇವಾಗಲೇ ಗೊತ್ತಾಗಿದ್ದು. ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್. ವ್ಲಾಗ್ನ ನಾನು ನಿನ್ನೆ ಎಂಡ್ ಮಾಡಿಲ್ಲ. ನೀರಲ್ಲೆಲ್ಲ ಆಟ ಆಡ್ಬಿಟ್ಟು ಸಿಕ್ಕಾಪಟ್ಟೆ ಕಾಲು ನೋವಾಗ್ಬಿಡೈತೆ, ಇನ್ನೂ ಸರಿ ಹೋಗಿಲ್ಲ. ಅದಕ್ಕೆ ಹಾಸ್ಪಿಟಲಿಗೆ ಹೋಗೋಣ ಅಂತ ಹೋಗ್ತಿದ್ದೀನಿ. ಹೋಗಿ
ತೋರಿಸ್ಕೊಂಡು ಏನು ಹೇಳ್ತಾರೆ ಕೇಳಬೇಕು. ಆ್ಯಕ್ಚುಲಿ ಅಂಥದ್ದೇನಿಲ್ಲ, ಕಾಲಲ್ಲಿ ನೀರಾಗ್ಬಿಡೈತಲ್ಲ ಕಾಲಿಗೆ, ಅದಕ್ಕೆ ಸ್ವಲ್ಪ ಜಾಸ್ತಿ ಆಗಿಬಿಡೈತೆ, ಅದಕ್ಕೆ ನಡೆಯೋಕ್ಕಾಗ್ತಿಲ್ಲ. ಇವಾಗ ಒಂದ್ಸಲ ಹೋಗಿ ತೋರಿಸ್ಕೊಂಡು ಬರಬೇಕು. ಒಂದು ಸ್ವಲ್ಪ ಆಯಿಂಟ್ಮೆಂಟ್ ಅವತ್ತಾದ್ರೂ ಇಸ್ಕೊಂಡಿದ್ದಿದ್ರೆ ಮತ್ತೆ ಹೋಗೋ ಪರಿಸ್ಥಿತಿ ಬರ್ತಿರ್ಲಿಲ್ಲ. ಆದರೆ ಇವಾಗ ಆಯಿಂಟ್ಮೆಂಟ್ ಇಸ್ಕೊಬಂದಿರಲ್ಲ, ಅದಕ್ಕೆ ಮತ್ತೆ ಹಾಸ್ಪಿಟಲ್ಗೆ ಹೋಗಿದ್ದು ಬರಬೇಕು. ನನಗೆ ಹೋಗಿ ಆಸ್ಪತ್ರೆ ನೋಡ್ಕೊಂಡು ಬರೋಣ. ನನ್ನ ಫ್ರೆಂಡು ಆಲ್ರೆಡಿ ಬಂದವಳು, ಗಾಡಿ ತೆಗಿತವಳೆ. ಈಗ ಹಾಸ್ಪಿಟಲಿಗೆ ಹೋಗ್ಬೇಕು. ಅವಳೇ ಓಡಿಸ್ಬೇಕು, ನನ್ನ ಕೈಯಲ್ಲಿ ಓಡ್ಸೋಕ್ಕಾಗಲ್ಲ. ಹಾಸ್ಪಿಟಲಿಗೆ ಬಂದು ನೋಡಿದ್ರೆ ಹಾಸ್ಪಿಟ್ಲ್ ಹತ್ರ ಜನನೇ ಇಲ್ಲ. ಒಳಗಡೆ ಹೋಗಿ ನೋಡಿದ್ರೆ ಡಾಕ್ಟರ್ಸ್ ಕೂಡ ಇಲ್ಲ, ಯಾಕಂದರೆ ಇವತ್ತು ಗೌರ್ಮೆಂಟ್ ಹಾಲಿಡೇ, ಅದಕ್ಕೆ ಯಾರೂ ಇಲ್ಲ. ಹಾಸ್ಪಿಟಲ್ಗೆ ಬಂದಿದ್ದೇವೆ ಸದ್ಯ, ಡಾಕ್ಟರ್ಸ್ ಯಾರೂ ಇಲ್ಲ. ಗೌರ್ಮೆಂಟ್ ಹಾಲಿಡೇ ಇರೋದ್ರಿಂದ ಡಾಕ್ಟರ್ಸ್ ಯಾರೂ ಇಲ್ಲ. ಇದ್ದಿದ್ದು ಒಬ್ಬರು ಇಬ್ಬರು, ಅದು ಕೂಡ ಎಮರ್ಜೆನ್ಸಿ ಒಂದು ಕೇಸ್ ಬಂದಿತ್ತು ಅಂತ ಅವರು ಸಿಗಲಿಲ್ಲ. ಅದಕ್ಕೆ ಬರೀ ಆಯಿಂಟ್ಮೆಂಟ್ ಹಾಕ್ಸ್ಕೊಂಡು ಹೋಗ್ತಿದ್ದೀನಿ. ನಾಳೆ ಬಂದು ಮತ್ತೆ ತೋರಿಸ್ಬೇಕು. ಬಸ್ ಈಗಷ್ಟೇ ಹಾಸ್ಪಿಟಲಿಂದ ಸುಸ್ತಾಗಿ ಮನೆಗೆ ಬಂದೆ. ಹಾಸ್ಪಿಟಲಲ್ಲಿ ಯಾರೂ ಡಾಕ್ಟರ್ಸ್ ಇರಲಿಲ್ಲ, ಅದಕ್ಕೆ ಬರೀ ಆಯಿಂಟ್ಮೆಂಟ್ ಹಾಕ್ಕೊಟ್ಟಿದ್ರು. ನನ್ನ ಹತ್ರ ಗಾಡೀಲಿ ಫಸ್ಟ್ ಏಡ್ ಕಿಟ್ ಇತ್ತು, ಅದಕ್ಕೆ ಈ ಥರ ಕಟ್ಕೊಂಡೆ. ಮನೆಗೆ ಬಂದೆ, ಸಿಕ್ಕಾಪಟ್ಟೆ ಬೇಜಾರಾಗ್ತಿತ್ತು. ಅದಕ್ಕೆ ಮನೇಲೇ ಕುರ್ಕುರಿನ ತಿನ್ಕೊಂಡು ಕುಂತಿದ್ದೆ. ಇನ್ನೂ ಊಟ ಮಾಡಿಲ್ಲ, ಇವಾಗ ಊಟ ಮಾಡಬೇಕು. ಊಟ ಮಾಡಾದ್ಮೇಲೆ ತಲಕಾಡಿಗೆ ಹೋಗಿದ್ದ ವ್ಲಾಗ್ನ ಎಡಿಟ್ ಮಾಡಿಲ್ಲ, ಎಡಿಟ್ ಮಾಡಿ ಇನ್ಸ್ಟಾಗೆ ಅಪ್ಲೋಡ್ ಮಾಡಬೇಕು. ಹಾಗೆ ಈ ವಿಡಿಯೋನಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ. ರಮ್ಯಾ ಪೀಸ್ ವ್ಲಾಗ್ಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಅಂತ ಹೇಳ್ತಾ ಈ ವಿಡಿಯೋನಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಬಾಯ್.